ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವೀಡಿಯೋದಲ್ಲಿ ಗಿಟ್ ಮತ್ತು ಗಿಟಬ್ ಅಂದರೆ ಏನು ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಗಿಟಬಲ್ಲಿ ಒಂದು ರೆಪಾಸಿಟ್ರಿನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋದು. ಅದಕ್ಕೂ ಮುಂಚೆ ಫಸ್ಟ್ ರೆಪಾಸಿಟ್ರಿ ಅಂದರೆ ಏನು ಅಂತ ನೋಡೋದು. ರೆಪಾಸಿಟ್ರಿ ಅಂದರೆ ನಾವು ಲಾಸ್ಟ್ ವೀಡಿಯೋದಲ್ಲಿ ಮಾತಾಡಿದ್ವಿ, ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ ಅಂತ. ಆ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದಾಗ ನನಗೆ ಏನಿರುತ್ತೆ, ಫೈಲ್ಸ್ ಇರುತ್ತೆ, ಇಮೇಜಸ್ ಇರುತ್ತೆ. ಆ ಥರ ಫೈಲ್ಸು ಮತ್ತು ಇಮೇಜಸ್ ಇರೋದನ್ನ ಗಿಟಬಲ್ಲಿ ರೆಪಾಸಿಟ್ರಿ ಅಂತ ಕರಿತೀವಿ. ನಾವು ನಾರ್ಮಲಾಗಿ ಫೋಲ್ಡರ್ ಅಂತ ಕರಿತೀವಿ. ಆ ಫೋಲ್ಡರ್ನ ಇಲ್ಲಿ ಗಿಟಬಲ್ಲಿ ನಾವು ರೆಪಾಸಿಟ್ರಿ ಅಂತ ಕರಿತೀವಿ. ಈಗ ಅಲ್ಲಿ ಒಂದು ರೆಪಾಸಿಟ್ರಿ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋದ. ನೀವು ಗಿಟಬ್ ಓಪನ್ ಮಾಡಿ, ನಿಮ್ಮ ಗಿಟಬ್ ಅಕೌಂಟ್ಗೆ ಲಾಗಿನ್ ಆಗಿ, ಇಲ್ಲಿ ಮೇಲ್ಗಡೆ ಗ್ರೀನ್ ಕಲರ್ ಇರೋ ನ್ಯೂ ಒನ್ ಐಕನ್ನ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ರೆಪಾಸಿಟ್ರಿ ನೇಮು ಅಂದರೆ ನಿಮ್ಮ ಪ್ರಾಜೆಕ್ಟ್ ನೇಮ್ ಏನಂತ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಟೆಸ್ಟ್ ಅಂತ ಒಂದು ಕೊಡ್ತೀನಿ. ಅದಾದಮೇಲೆ ಇದ್ರ ಡಿಸ್ಕ್ರಿಪ್ಷನ್ ಕೇಳುತ್ತೆ, ನೀವೇನು ಆ ಪ್ರಾಜೆಕ್ಟ್ದು ಏನಾದರೂ ಡಿಸ್ಕ್ರಿಪ್ಷನ್ ಇದೆ ಅದನ್ನು ಕೊಡ್ಬೋದು. ಅದಾದಮೇಲೆ ಇಲ್ಲಿ ಚೂಸ್ ವಿಸಿಬಿಲಿಟಿ ಅಂತ ಇರುತ್ತೆ. ಇಲ್ಲಿ ವಿಸಿಬಿಲಿಟಿಲಿ ಟೂ ಟೈಪ್ಸ್ ಇರುತ್ತೆ, ಪಬ್ಲಿಕ್ಕು ಮತ್ತು ಪ್ರೈವೇಟ್ ಅಂತ. ಪಬ್ಲಿಕ್ ಅಂದರೆ ನೀವು ಕ್ರಿಯೇಟ್ ಮಾಡಿರೋ ರೆಪಾಸಿಟ್ರಿನ ಯಾರು ಬೇಕಾದ್ರೂ ನೋಡ್ಬೋದು, ಯಾರು ಬೇಕಾದರೂ ಅದರಲ್ಲಿರೋ ಫೈಲ್ಸ್ನ ಚೆಕ್ ಮಾಡ್ಬೋದು, ಮತ್ತು ಅದರಲ್ಲಿರೋ ಫೈಲ್ಸಲ್ಲಿರೋ ಕೋಡ್ನ ಯೂಸ್ ಮಾಡ್ಬೋದು. ಬಟ್ ಪ್ರೈವೇಟ್ ಅಂತ ಅಂದರೆ ಇದು ನಿಮಗೆ ರಿಸ್ಟ್ರಿಕ್ಟೆಡ್ ಆಗಿರುತ್ತೆ. ನೀವು ಯಾರಿಗಾದರೂ ಆ್ಯಕ್ಸೆಸ್ ಕೊಟ್ಟಿದ್ರೆ ಅವರು ಮತ್ತು ನೀವು ಮಾತ್ರ ಇದರಲ್ಲಿರೋ ಕೋಡ್ನ ಮತ್ತು ಇದರಲ್ಲಿರೋ ಕಂಟೆಂಟ್ನ ಆ್ಯಕ್ಸೆಸ್ ಮಾಡೋಕ್ಕಾಗುತ್ತೆ. ಅದಾದಮೇಲೆ ಫೈನಲಿ ಇಲ್ಲಿ ಕ್ರಿಯೇಟ್ ರೆಪಾಸಿಟ್ರಿ ಅಂತ ಇರುತ್ತೆ. ಈ ಕ್ರಿಯೇಟ್ ರೆಪಾಸಿಟ್ರಿ ಅಂತ ಕೊಟ್ಟಾಗ ಈ ಥರ ನಿಮಗೆ ಒಂದು ರೆಪಾಸಿಟ್ರಿ ಕ್ರಿಯೇಟ್ ಆಗುತ್ತೆ. ಟೆಸ್ಟ್. ಈಗ ನಾನು ಚೆಕ್ ಮಾಡ್ತೀನಿ ಅದು ಬಂದಿದೆಯೋ ಇಲ್ಲೋ ಅಂತ. ಇಲ್ಲಿ ಹೋಗ್ಬಿಟ್ಟು ರೆಪಾಸಿಟ್ರೀಸಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಬಂದಿದೆ ಟೆಸ್ಟ್, ದಟ್ ಈಸ್ ಪಬ್ಲಿಕ್. ಗೈಸ್, ರೆಪಾಸಿಟ್ರಿನ ಕ್ರಿಯೇಟ್ ಮಾಡೋದು ಗಿಟಬಲ್ಲಿ. ಐ ಹೋಪ್ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೋತೀನಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ಥರ ಟೆಕ್ನಿಕಲ್ ಕಂಟೆಂಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.